ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಇದೀನಲ್ಲ. ರಾಧಾ ಅವರೇ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನೀವು ನನಗೋಸ್ಕರ ಎಷ್ಟೆಲ್ಲ ಮಾಡಿದಿರಾ, ನಾನು ಇಷ್ಟು ಮಾಡದಿದ್ರೆ ಹೇಗೆ? ನಾನು ನಿಮಗೇನು ಮಾಡಿಲ್ಲ ರಾಧಾ. ಪ್ರತಿ ಸಲ ಸುಮ್ಮನೆ ಹೊಗಳ್ಬೇಡಿ ನನ್ನ. ಇದು ಹೊಗಳಿಕೆ ಅಲ್ಲ ವೈಭವ್, ವಾಸ್ತವ. ನೀವು ನನಗೋಸ್ಕರ 7 ಜನ್ಮಕ್ಕೂ ಸಾಕಾಗಷ್ಟು ಮಾಡಿದ್ದೀರಾ. ನನ್ನನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ದೀರಾ. ಈಗ ಒಂದು ಹೋಟೆಲ್ನ ನನ್ನ ಹೆಸರಿಗೆ ಬರೆದು ಅದಕ್ಕೆ ನನ್ನನ್ನೇ ಓನರ್ ಮಾಡ್ತಾ ಇದ್ದೀರಾ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಬಂಗಾರಮ್ಮನ ವಿರುದ್ಧ ಪಾರ್ಟಿ ಆಫೀಸಲ್ಲಿ ನನಗೆ ಎಲೆಕ್ಷನ್ಗೆ ಸೀಟ್ ಕೊಡಿಸ್ತಿದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು? ಪಾರ್ಟಿ ಅಂದಾಗ ನೆನಪಾಯ್ತು, ನೀವು ಮೊನ್ನೆ ಪಾರ್ಟಿ ಆಫೀಸ್ಗೆ ಹೋಗಿ ಎಲೆಕ್ಷನ್ಗೆ 30 ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳ್ತಿದ್ರಂತೆ. ಹೌದು ವೈಭವ್, ಬಂಗಾರಮ್ಮನ ವಿರುದ್ಧ ನಾವು ಗೆಲ್ಬೇಕು ಅಂದ್ರೆ ಅಷ್ಟು ಖರ್ಚು ಮಾಡಲೇಬೇಕು. ಯಾವ ಧೈರ್ಯದ ಮೇಲೆ ಆ ಮಾತು ಕೊಟ್ರಿ ರಾಧಾ? 30 ಕೋಟಿ ಸ್ಮಾಲ್ ಅಮೌಂಟ್ ಅಲ್ಲ. ವೈಭವ್, ನೀವ್ ಇದೀರಾ ಅನ್ನೋ ಧೈರ್ಯದ ಮೇಲೆ ಮಾತು ಕೊಟ್ಬಿಟ್ಟೆ. ನೋಡಿ ರಾಧಾ, ಈ ರಾಜಕೀಯಕ್ಕೆಲ್ಲ ಇಷ್ಟೊಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡೋದು ವೇಸ್ಟ್. ಜನರು ಯಾವಾಗ ಉಲ್ಟಾ ಹೊಡಿತಾರಂತ ಹೇಳಕ್ಕಾಗಲ್ಲ. ಇಲ್ಲ ವೈಭವ್, ನನಗ್ ನಂಬಿಕೆ ಇದೆ. ಈ ಸಲ ನಾನು ಬಂಗಾರಮ್ಮನ ವಿರುದ್ಧ ಗೆದ್ದೇ ಗೆಲ್ತೀನಿ. ಪಾರ್ಟಿ ಮೆಂಬರ್ಸ್ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ಎಲ್ರು ಎಸ್ ಎಸ್ ಅಂತ ಹೇಳ್ತಾರ ರಾಧಾ, ಆದ್ರೆ ಕೊನೆ ಮೂಮೆಂಟ್ಗೆ ಎಲ್ರು ಕೈ ಎತ್ತುತ್ತಾರೆ. ಇಲ್ಲ ವೈಭವ್, ಬಂಗಾರಮ್ಮನ ಪಾರ್ಟಿಯಿಂದಾನೇ ರಿಮೂವ್ ಮಾಡಿದ್ದಾರೆ ಅಂದ್ರೆ ಅದರ ಫುಲ್ ಅಡ್ವಾಂಟೇಜ್ ನಮ್ಗೆ ತಾನೇ ಸಿಗುತ್ತೆ. ಅದು ಅಲ್ಲದೆ ಬಂಗಾರಮ್ಮ ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಯಾವ್ದಾದ್ರು ಇಂಡಿವಿಜುವಲ್ ಪಾರ್ಟಿ ಮಾಡಿ ನಿಂತ್ಕೋಬೇಕು. ಅದಕ್ಕಷ್ಟೊಂದು ಸ್ಕೋಪ್ ಇರಲ್ಲ ಅನ್ಕೋತೀನಿ. ಏನೋ ರಾಧಾ, ನನಗಂತೂ ಈ ರಾಜಕೀಯದ ಬಗ್ಗೆ ಝೀರೋ ನಾಲೆಡ್ಜ್. ಬಿಸ್ನೆಸ್ ಅಂದ್ರೆ ಅದು ಸ್ಟ್ರಾಟಜಿನೇ ಬೇರೆ ಇರುತ್ತೆ. ವೈಭವ್, ರಾಜಕೀಯ ಕೂಡ ಒಂಥರ ಬಿಸ್ನೆಸ್. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ನಾನು ಗೆದ್ಮೇಲೆ ಅದ್ರ 10ರಷ್ಟು ರಿಕವರಿ ಮಾಡ್ಕೊಡ್ತೀನಿ ನಿಮ್ಗೆ. ಈಗಿರೋ ರಾಜಕಾರಣಿಗಳೆಲ್ಲ ಹೀಗೆ ದುಡ್ಡು ಮಾಡ್ತಿರೋದು. ಜನರಿಗೆ ದುಡ್ಡು ಕೊಡೋ ತರ ಕೊಟ್ಟು ಮತ್ತೆ ಅವರಿಂದನೇ ಕಿತ್ಕೊಳ್ಳೋದು. ನಿಮಗಿದ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ನನಗಿದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ ರಾಧಾ. ನೀವು ಗೆಲ್ಲೋದಕ್ಕೆ ಏನ್ ಬೇಕೋ ಅದ್ರ ವ್ಯವಸ್ಥೆನ ನಾನ್ ಮಾಡ್ಕೊಡ್ತೀನಿ. ಗೆದ್ಮೇಲೆ ಏನ್ ಮಾಡ್ಬೇಕೋ ಅದನ್ನ ನೀವು ಮಾಡ್ಬೇಕು. ಓಕೆ? ಶೋರ್. ನಿಮ್ಮಿ ನಂಬಿಕೆನ ನಾನು ಉಳಿಸ್ಕೊಂತೀನಿ. 30 ಕೋಟಿಗೆ 100 ಕೋಟಿ ದುಡ್ಡು ಮಾಡೇ ಮಾಡ್ತೀನಿ. ಸ್ಯಾಲ್ರಿ ಕ್ರೆಡಿಟ್ಗೋಸ್ಕರ ಅಕೌಂಟ್ ಡೀಟೇಲ್ಸ್ ಕೇಳಿದ್ರು, ಮತ್ತೆ ಹೋದ್ನಲ್ಲ. ಸುಮಾ, 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 ಇಲ್ಲಿದ್ದೀನವೇ? ಆಗ್ಲಿಂದ ಸುಮಾ ಸುಮಾ ಅಂತ ಬಡ್ಕೊಳ್ತಾವನಿ. ಹೂ ಅಂತಿಲ್ಲ. ಏನ್ ಕಾಳಿ ಬಂದಿತ್ತು? ಸಾನಾ ಮೆಸ್ ಪತ್ರ ತರ ಕೇಳಿದ್ಲು. ಅದು ಸಾನಾ ಟೆಂಡರ್ಗೆ ಅಪ್ಲೈ ಮಾಡ್ತಿರೋದು ನಿನ್ ಗೊತ್ತಲ್ವೇನವೇ? ಅಕ್ಕ ಹೇಳಿದಾಳೆ. 1 ನಿಮಿಷ ಕೊಟ್ಟೆ. ಅವೇ ಪುಟ್ಟಕ್ಕನಿಗೆ ಈಸಿಯಾಗಿ ಗೊತ್ತಾದ್ರೆ ತೊಂದರೆ ಹಾಕಿಲ್ವೇನವೇ? ಅವ್ವಂಗ್ ಗೊತ್ತಾಗದೇ ಇರೋ ತರ ನಾವು ನೋಡ್ಕೋಬೇಕು ಕಾಳಿ. ಅಕ್ಕ ಏನಾದ್ರೂ ಸಕ್ಸಸ್ ಆದ್ರೆ ಅಪ್ಪನೂ ಖುಷಿ ಪಡ್ತಾಳಲ್ವಾ, ಅದಕ್ಕೆ ನಾನು ಅಕ್ಕಂಗೆ ಸಪೋರ್ಟ್ ಮಾಡ್ತಿದ್ದೀನಿ. ನನಗೇನು ಭಯ ಗೊತ್ತೇನವೇ? ಒಂದ್ಕಿತ ತಪ್ಪು ಮಾಡಿ ಎಲ್ಲರೂ ತವನು ಬಾಯಿ ಬಂದಂಗೆ ಅನ್ಸ್ಕೊಂಡಿದ್ದೀವಿ. ಮತ್ತೆ ಈಸಿಯಾಗಿ ಗೊತ್ತಾದ್ರೆ ಪುಟ್ಟಕ್ಕ ನಮ್ಮನ್ನ ಕ್ಷಮಿಸ್ತಾಳೇನವೇ? ನನ್ಗೂ ಮೊದಲು ಅದೇ ಭಯ ಇತ್ತು, ಆದ್ರೆ ಅಕ್ಕ ಎಲ್ಲ ಬಿಡಿಸಿ ಹೇಳಿದ್ಲು. ಅದು ಅಲ್ದೆ ಆ ವೈಭವ್ ಹತ್ರ ದುಡ್ಡಿದೆ ಅಂತ ಅವ್ವ ಹೆದರ್ಕೋತಿದ್ದಾಳೆ. ಅದನ್ನು ಮೀರಿ ಅಕ್ಕ ಗೆದ್ರೆ ಅವ್ವನೇ ಸುಮ್ನಾಗ್ತಾಳೆ. ಅದು ಅಲ್ದೆ ಇದು ಅಕ್ಕನ ಕೆರಿಯರ್ಗೆ ದೊಡ್ಡ ಸಕ್ಸಸ್. ಅದಕ್ಕೆ ನಾವೆಲ್ಲರೂ ಅಕ್ಕಂಗ್ ಸಪೋರ್ಟ್ ಮಾಡ್ಲೇಬೇಕು. ಸರಿ ಕಣವೆ, ನಾನು ಬರ್ತೀನಿ. ಕಾಳಿ 1 ನಿಮಿಷ. ತಗೋ, ಇದನ್ನ ಸಚಿನ್ ಕೊಟ್ಬಿಡು. ಏನವಿ ಇದು? ಲವ್ ಮಾಡ್ತಿದ್ದಾಗ ಅವ್ನು ನನಗೆ ಕೊಟ್ಟಿದ್ದು. ಇವಾಗ ಪ್ರೀತಿನೇ ಇಲ್ಲ ಅಂದಮೇಲೆ ಅವ್ರು ಕೊಟ್ಟಿರೋ ವಸ್ತುನ ನಾವು ನಮ್ಮ ಹತ್ರ ಇಟ್ಕೋಬಾರ್ದು.
ಇನ್ಮೇಲಿಂದ ಅವ್ನು ಯಾವ ನೆನಪು ನನಗೆ ಬೇಡ. ಅವನು ಕೊಟ್ಬಿಡು. ಹಂಗಲ್ಲ ಕಣವೆ. ಬಂದಿದ್ ಕೆಲಸ ಆಯ್ತು ತಾನೆ, ಸುಮ್ನೆ ತಗೊಂಡ್ ಹೋಗು. ಇಲ್ದೇ ಇರೋ ವಿಷಯ ಮಾತಾಡಿ ನನ್ ಸುಮ್ನೆ ಟೆಂಪರ್ ರೈಸ್ ಮಾಡಿಸ್ಬೇಡ. ಥು, ಆ ಗೌರಮ್ಮ ಅದು ಯಾಕಾದ್ರೂ ನಮ್ಮ ಸುಮ್ಮನೆ ನೋಡಿ ಸೊಸೆ ಮಾಡ್ಕೋತೀನಿ ಅಂತಂದ್ಲು. ಈ ಜಜ್ಮುಖದ ಮುಲ್ಲಂಗಿ ನನ್ನ ಮಗನಿಂದ ನಮ್ಮ ಸಚಿನ ಜೀವನ ಎಕ್ಕುಟ್ಟೋಗ್ತಿದೆ. ಇದೆಲ್ಲ ನೋಡ್ತಿದ್ರೆ ನಾನು ವರ್ಷಕ್ಕೆ ತುಂಬ ಮೋಸ ಮಾಡ್ತಿದ್ದೀನಿ ಅನಿಸ್ತಿದೆ. ಆತ್ಮಸಾಕ್ಷಿ ಮೀರಿ ಯಾವ ಕೆಲಸನೂ ಮಾಡಬಾರ್ದು, ಆದರೆ ಪರಿಸ್ಥಿತಿ ನನ್ನ ಕಟ್ಟಾಕ್ಬಿಟ್ಟಿದೆ. ಏನು ಮಾಡಲಿ? ಹಾಯ್ ಚಂದ್ರು, ಐ ಲವ್ ಯು. ಅನಿಕಾ, ಪ್ಲೀಸ್ ಸ್ಟಾಪ್ ದಿಸ್. ನೋಡೋ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ವಾಟ್ ಬೇಬಿ, ವಾಟ್ ಹ್ಯಾಪನ್? ಅನಿಕಾ, ನನಗೆ ಈ ರೀತಿ ಇರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಷ್ಟ ಆಗ್ತಿದೆ ಅಂದ್ರೆ ಏನರ್ಥ? ಅನಿಕಾ, ಇದು ಮುಂಬೈ ಅಲ್ಲ, ಹೇಗೆ ಬೇಕಾದ್ರೂ ಇರೋದಕ್ಕೆ. ಇದು ನಮ್ಮೂರು. ಇಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಬಗ್ಗೆ ಗೊತ್ತಿರುತ್ತೆ. ಯಾರಾದ್ರೂ ನೋಡಿ ಮನೆಗೆ ವಿಷಯ ಗೊತ್ತಾದ್ರೆ ನನ್ನ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನ್ ಚಂದ್ರು, ಬರೀ ನಿನ್ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ನನ್ ಲೈಫ್ ಏನಾದ್ರೂ ಪರವಾಗಿಲ್ವಾ? ಅನಿಕಾ, ಇಬ್ಬರ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಕೆಲಸ ಹೇಳ್ತೀನಿ, ಕೇಳ್ತೀಯಾ? ಏನು, ಇಬ್ರು ಮದ್ವೆ ಆಗದ? ಅಲ್ಲ, ನನ್ನ ಬಿಟ್ಟು ದಯವಿಟ್ಟು ವಾಪಸ್ ಊರಿಗೆ ಹೊರಟೋಗು. ಆಗ್ಲಾದ್ರೂ ಇಬ್ರು ನೆಮ್ಮದಿಯಾಗಿರ್ಬೋದು. ನೋಡು, ನನ್ನ ಮದುವೆ ಆಗಿ 1.5 ವರ್ಷದ ಮಗು ಇದೆ. ಪ್ಲೀಸ್ ಅರ್ಥ ಮಾಡ್ಕೋ. ನನ್ನ ಲವ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾಗ ಇದೆಲ್ಲ ನೆನಪಾಗಿಲ್ವಾ ನಿನ್ಗೆ? ನಾನು ನಿನ್ನ ಅಫಿಷಿಯಲ್ ಆಗಿ ಮದ್ವೆ ಆಗದೆ ಇರ್ಬೋದು, ಆದ್ರೆ ಮನ್ಸಲ್ಲಿ ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಅದ್ ನಿನ್ ಮೈಂಡಲ್ಲೂ ಇರ್ಲಿ. ಈಗ ಇದ್ದಕ್ಕಿದ್ದಾಗೆ ದೂರ ಹೋಗು ಅಂದ್ರೆ ನನ್ನಿಂದ ನಿನ್ನ ಬಿಟ್ಟಿರಕ್ಕಾಗಲ್ಲ. ಈಗಲೇ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಪ್ಲೀಸ್ ನಿಕಾ. ಅಲ್ಲ, ಏನೇನೋ ನಾನು ನಿನಗೆ ಹೇಳಿದ್ರೆ ನೀನು ತಂದೆಗೆ ಹೇಳ್ತೀನಿ ಅಂತ ಹೇಳ್ತಿದ್ಯಲ್ಲ. ಮತ್ತೆ ನಾನು ಇನ್ನೇನ್ ಮಾಡ್ಲಿ? ನಾನೇನು ಅಫಿಷಿಯಲ್ ಹೆಂಡತಿ ಅಲ್ಲ ಅಂತ ತಾನೇ ನೀನು ಹೀಗೆ ಮಾಡ್ತಿರೋದು. ಒಂದು ವಿಷಯ ಅಂತೂ ಸತ್ಯ, ನೀನಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಬದುಕಿರಲ್ಲ, ಸೂಸೈಡ್ ಮಾಡ್ಕೋತೀನಿ. ನನ್ನ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ತೀನಿ. ನೋಡು, ಇಷ್ಟಕ್ಕೆ ಇಷ್ಟೆಲ್ಲ ಟೆನ್ಷನ್ ಆಗ್ತಾರಾ? ನೀನು ಅಪ್ಪಗೆ ಫೋನ್ ಮಾಡಬೇಡ, ಆಯ್ತಾ? ಪ್ಲೀಸ್ ಅನಿಕಾ. ಮತ್ತೆ ಯಾವತ್ತೂ ನೀನನ್ನ ದೂರ ಹೋಗುವಂತ ಹೇಳಲ್ಲ ತಾನೆ? ಇಲ್ಲ, ಹೇಳಲ್ಲ. ಸರಿ, ನಾನು ಹಗ್ ಮಾಡ್ಕೊಂಡು ಹೇಳು ನೋಡೋಣ.